ಒಂದು ನಾನು ಆ ಸದನದಲ್ಲಿದ್ದೆ. ರಾಜ್ಯಸಭೆಯಲ್ಲಿ ಅವರು ಮಾತನಾಡಿದ ಪ್ರತಿಯೊಂದು ಅಂಶವನ್ನು ಕೂಡ ಇಡೀ ವಿಶ್ವನೇ ಗಮನಿಸಿದೆ. ಅವ್ರು ಏನು ಹೇಳಿದ್ರು ಮಾತನಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿದೇ ಹೋಗಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಾಯಿತ್ತು? ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸ ಬೇರೆ ಯಾವುದೇ ರಾಷ್ಟ್ರದಲ್ಲಿ ಆಗಿದ್ದರೂ ಕೂಡ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ನಾವು ಕೂಡ ಇವತ್ತು 75 ವರ್ಷದ ಒಂದು ಇದರಲ್ಲಿ ಮಾಡಿ ನಾವು ಭಗವಂತನ ಯಾವ ರೀತಿ ನಾವು ಪ್ರೀತಿಸ್ತೀವೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ಪ್ರೀತಿಸ್ತೀವಿ. 10 ಬಾರಿ ನಾವು ಪದೇ ದೇವರನ್ನು ಕೋರಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇವತ್ತು ಕೊಟ್ಟಿದ್ದಾರೆ ಅದು ದೇವರು ಕೂಡ ಪ್ರತ್ಯಕ್ಷ ಆಗಿ ಅದನ್ನು ಹೇಳ್ತಾಯಿದ್ರು. ಇದನ್ನು ಇವರು ಏನಾಯಿತು, ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಬಾಲಿಶವಾದ ಒಂದು ಭಾವನೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ರಾಷ್ಟ್ರಕ್ಕೆ ಸಂವಿಧಾನದ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸಿದಾಗ ಅವರು ತಡ್ಕೊಳಕ್ಕಾಗ್ದಿರ ಇದನ್ನು ಮುಂದಿಟ್ಕೊಂಡು ಆ ಕ್ಲಿಪ್ಪಿಂಗ್ನ ಒಂದು ತೆಗೆದುಕೊಂಡು ಸಣ್ಣ ಕ್ಲಿಪ್ಪಿಂಗನ್ನು ಪೂರ್ತಿನ ಅವತ್ತು ನೋಡಿ ಅಂತ ಅಂದ್ವಿ. ಅದಾಗಿ ಅವ್ರಿಗೆ ಬೇರೆ ಏನೂ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವರಿಗೆ ಒಂದು ಸಣ್ಣ ಉಪಕಾರವನ್ನು ಕೂಡ ಮಾಡೋದಲ್ಲ, ಸ್ಮರಣೆನೇ ಮಾಡದೇ ಇರ್ತಕ್ಕಂಥ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳ್ತಕ್ಕಂಥ ನೈತಿಕತೆಯೂ ಕೂಡ ಅವ್ರಿಗಿಲ್ಲ. ಆದರೆ ಜನ ತೀರ್ಮಾನ ಮಾಡಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದಾದಮೇಲೆ ಲೋಕಸಭೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಡ್ಕೊಂಡಂಥ ರೀತಿ, ಒಳ್ಳೆ ಎಳೆ ಮಕ್ಕಳು ಮಕ್ಕಳು ಏನಾಡ್ತಾರೋ ಆ ಥರ ನಡ್ಕೊಂಡಂಥ ರೀತಿ ಇಡೀ ವಿಶ್ವ ನೋಡ್ತಾ ಇದೆ. ರಾಷ್ಟ್ರದ ಬುದ್ಧಿಜೀವಿಗಳ ತಾಣ, ವಿಶೇಷವಾಗಿ ಬಡವರು, ಕಡುಬಡವರು, ತುಳಿತುಕೊಳ್ಳಲ್ಪಟ್ಟಂಥವ್ರನ್ನು, ಆದಿವಾಸಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಏನಾದರೂ ತೀರ್ಮಾನಗಳಾಗಿ ಇವತ್ತು ಅವ್ರಿಗೆಲ್ಲ ಥರದ ಸವಲತ್ತುಗಳು ಸಿಗ್ತಾ ಇದೆ ಅಂದರೆ ಈ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನು ಕೂಡ ಅವ್ರು ತಡ್ಕೊಳಕ್ಕಾಗ್ದಿರ ಈ ರೀತಿಯಾದ ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಇಡೀ ದೇಶದಲ್ಲಿ ಹಿಂದುಳಿದಿರ್ತಕ್ಕಂಥ ಅನೇಕ ರಾಜ್ಯಗಳಿದ್ವಿ, ಅವೆಲ್ಲವನ್ನು ಮೇಲ್ಪಂಕ್ತಿಗೆ ತಂದು ಸುಮಾರು 121 ಆಸ್ಪಿರೇಷನ್ ಡಿಸ್ಟ್ರಿಕ್ಟನ್ನು ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ, ಸಾಮಾನ್ಯರಿಗೆ ವಿದ್ಯೆ, ಆರೋಗ್ಯ ಮತ್ತು ಬದುಕ್ತಕ್ಕಂಥ ಒಂದು ವ್ಯವಸ್ಥೆಗೆ ಯಾರಾದರೂ ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಸಾಕಾರಗೊಳಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ, ಅಮಿತ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ಒಂದು ಅಮಿತ್ ಶಾ ಅವರ ಒಂದು ದೂರದೃಷ್ಟಿ ಚಿಂತನೆ, ಅವ್ರಿಗೇನಾಗಿದೆ, ನಮ್ಮದೇನೂ ನಡೀತಾ ಇಲ್ಲ, ನಾವೇನೆಲ್ಲ ಮಾಡಿದ್ರೂ ಕೂಡ ತಪ್ಪುಗಳಾಗ್ತಾ ಇದೆ. ಅನೇಕ ಹಳೆಯ ದಿನಗಳನ್ನು, ಹಳೆಯ ನೆನಪುಗಳನ್ನು ನೆನಪಿಸ್ತಕ್ಕಂಥ ಕೆಲಸಗಳಾದಮೇಲೆ ಇದನ್ನು ಕೈಗೆತ್ಕೊಂಡು ಇಲ್ಲದ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅದು ನಾನು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ರಾಷ್ಟ್ರಕ್ಕೆ ಸ್ವತಂತ್ರ ಬಂದ ಮೇಲೆ 65 ವರ್ಷದಲ್ಲಿ ಅವರ ಆಡಳಿತ, ತದನಂತರ ಬಂದಂಥ ನಮ್ಮ ನೆಚ್ಚಿನ ವಾಜಪೇಯಿ ಅವರ ಆಡಳಿತ, ಅದಾದಮೇಲೆ ಮೋದಿಯವರ 10 ವರ್ಷದ ಆಡಳಿತವನ್ನು ಗಮನಿಸಿದ್ದಾರೆ. ಇದೆಲ್ಲವೂ ಕೂಡ ಬಾಲಿಶವಾದ ಹೇಳಿಕೆ, ತಾನಾಗಿ ಅಂತ್ಯ ಆಗ್ತಾಯಿದೆ. ಉತ್ತರ ಭಾರತದಲ್ಲಿ ಅವರೇನೂ ಮಾಡೋಕ್ಕಾಗ್ತಾಯಿಲ್ಲ. ದಕ್ಷಿಣ ಭಾರತದಲ್ಲಿ ಎಲ್ಲ ಒಂದು ಕಡೆ ಅದರೊಳಗೆ ಕರ್ನಾಟಕದಲ್ಲಿ ನಾವು ತುಂಬ ದಡ್ಡರು ಅಂತ ನಮ್ಮ ಜನನ ತಿಳ್ಕೊಂಡವ್ರೆ. ದಡ್ಡತನ ಮಾಡಿ ಈಗಾಗಲೇ ಏನೇನು ಅನುಭವಿಸಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಜನ ದಡ್ಡರೆಲ್ಲ ಬುದ್ಧಿವಂತರಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಬೇಕೋ ನಾವು ಸ್ಪಂದಿಸ್ತೀವಿ. ಕರ್ನಾಟಕದಲ್ಲೂ ಸಹ ಪ್ರತಿಭಟನೆ ಮಾಡುವಂಥ ಒಂದು ನಿಮಿಷ ತಾಳಿ. ಸಿದ್ದರಾಮಯ್ಯನವ್ರಿಗೆ ಅವ್ರ ಹುಳುಕನ್ನು ಮುಚ್ಕೊಳ್ಳೋಕ್ಕೆ, ಅವ್ರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಖಾಲಿಯಾಗಿದೆ ಖಜಾನೆ. ಆ ಖಾಲಿ ಖಜಾನೆಯನ್ನು ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬೇರೆ ಕಡೆ ತಳಿತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಒಬ್ಬ ಸಿದ್ದರಾಮಯ್ಯನವ್ರ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆ ಇರ್ಬೋದು, ಇನ್ನು ಬೇರೆ ಆ ಪುಣ್ಯಾತ್ಮರಿದ್ದಾರೆ, ಇವ್ರಿಗೇನು ಮೂರ್ಖಾಸ್ಗೂ ಬೆಲೆ ಇಲ್ಲ. ಸಿ.ಟಿ. ರವಿ ಅವರ ಪ್ರಕರಣದಲ್ಲಿ ಬಿಜೆಪಿ ಸುಳ್ಳು ಹೇಳ್ತಾ ಇದೆ. ಒಂದು ಸಿ.ಟಿ. ರವಿ ಪ್ರಕರಣ ನಮ್ಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಆ ಪ್ರಕರಣ ಸಭಾಪತಿಗಳಿಗೆ ಸಂಬಂಧಪಟ್ಟಿದ್ದು. ಮೇಲ್ಮನೆಯಲ್ಲಿ ಸಭಾಪತಿಗಳು, ಕೆಳಮನೆಯಲ್ಲಿ ಸಭಾ ಅಧ್ಯಕ್ಷರು, ಇವರು ಕೊಡಬೇಕಾದಂಥ ರೂಲಿಂಗು ಅವ್ರು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಅತಿರೇಕವಾಗಿ ಮಾತನಾಡೋ ಜೊತೆಗೆ ಅದೇನು ಮಾಡಬೇಕು, ಎತ್ತಾಗಬೇಕು ಅಂತ ಅಂದ್ಬಿಟ್ಟು ಸಭಾಪತಿಗಳ ಮೇಲೆ ತೀರ್ಮಾನ ಮಾಡ್ತಾರೆ. ಸಭಾಪತಿಗಳು ಅವ್ರು ತೀರ್ಮಾನ ಕೊಟ್ಟಾದಮೇಲೆ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ. ಆದರೆ ಸಿ.ಟಿ. ರವಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ 8-10 ಗಂಟೆಗಳ ಕಾಲ
ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೆಯಾ ಅಂತ ಯಾರಾದರೂ ಹೇಳ್ತಾರ? ಸಿ ಟಿ ರವಿಯೇ ಅಲ್ಲ, ಆತನೂ ಒಬ್ಬ MLC. ಯಾರಿಗೂ ಇದ್ದಿಲ್ದಿರ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ. ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರಿ, ಅವ್ರ ಜೊತೆಲಿ ಫಾಲೋ ಮಾಡದೆ ಹೋಗಿದ್ರೆ ಸಿ ಟಿ ಅವ್ರ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ಯೋಚನೆ ಮಾಡಿದ್ದೀರಿ. ಆದ್ದರಿಂದ ಇದನ್ನು ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನು ತುಂಬೋದಕ್ಕೆ, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ದಯಮಾಡಿ ನೀವು ಒಂದು ಸಾರಿ ಹಳೆಯ ಉತ್ತರ ಪ್ರದೇಶಕ್ಕೂ ಇವತ್ತಿನ ಉತ್ತರ ಪ್ರದೇಶಕ್ಕೂ, ಹಳೆಯ ಮಧ್ಯಪ್ರದೇಶಕ್ಕೂ ಇವತ್ತಿನ ಮಧ್ಯಪ್ರದೇಶಕ್ಕೂ, ಹಳೆಯ ಬೇರೆ ಬೇರೆ ರಾಜ್ಯಗಳಿಗೆ ಛತ್ತೀಸ್ಗಢಕ್ಕೆ ಹೋಗಲಿ, ಜಾರ್ಖಂಡ್ಗೆ ಹೋಗಲಿ, ಬೇರೆ ಬೇರೆ ಅರುಣಾಚಲ ಪ್ರದೇಶಕ್ಕೆ ಹೋಗಲಿ, ಎಲ್ಲ ಕಡೆಯಲ್ಲೂ ಕೂಡ ಯಾವ ರೀತಿ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಅಂದರೆ ಕ್ಯಾಬಿನೆಟ್ ಬೇರೆ ಬದಲೆ ಅಂದ್ಕೊಂಡು ಖಾಲಿ ಮಾಡಿಕೊಂಡು ಖಜಾನೆನ ಎಲ್ಲ ಒಂದು ಕಡೆ ಜನರನ್ನು ಎಲ್ಲ ತಪ್ಪು ದಾರಿಗೆ ಎಳಿತಕ್ಕಂಥದ್ದು ಇದು ಸಮಂಜಸವಾದದ್ದಲ್ಲ, ಇದು ನಿಮಗೆ ಶೋಭೆ ತರೋದು ಅಲ್ಲ. ಸಭಾಪತಿಗಳು ಇದು ಮುಗಿದ ಅಧ್ಯಾಯ ಅಂತ ಇವತ್ತು ಬೆಳಗ್ಗೆನೂ ಹೇಳಿದ್ರು, ಈಗಲೂ ಹೇಳಿದ್ರು. ಹಾಗಿರೋದ್ರಿಂದ ಸಭಾಪತಿಗಳಲ್ಲ ರಾಮ್ ಅವರೇ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಒಬ್ಬ ಹಿರಿಯ ಸಚಿವರು, ಅವ್ರು ಏನು ಹೇಳಿದ್ರು? ಅವರೇ ಹೇಳಿದರು ಇದರ ಅಂತ್ಯ ಮಾಡಬೇಕಾಯ್ತದೆ. ಅದಲ್ಲಿ ನಡೆದಿರೋ ನಡವಳಿಕೆ ಏನಾಗಿದೆ ಎತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬೆಳೆಸೋ ಸರಿಯಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಇವ್ರಿಗೇನಾಗಿದೆ, ಬೇರೆ ದಾರಿ ಇಲ್ಲ, ಮುಖ ಇಲ್ಲ, ಯಾವ ರೀತಿ ಜನಗಳ ಹತ್ರ ಹೋಗೋ ಬೇರೆ ಇದೇ ಇಲ್ಲ. ಹಾಗಾಗಿ ಈ ರೀತಿಯಾದ ಒಂದು ರೀತಿ ಹಳ್ಳಿಗಾಡಿನಲ್ಲಿ ಬೊಂಬೈ ನೋಡಿ, ಕಲ್ಕಟ್ಟ ನೋಡಿ, ಅದು ನೋಡಿ ಅಂತ ಹೇಳ್ಬಿಟ್ಟು ಬಯಲಾಟದ ಬೊಂಬೆ ಆಟ ಆಡ್ತಾರಲ್ಲ, ಆ ರೀತಿಯಾಗಿ ಜನರನ್ನು ಒಂದು ರೀತಿ ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಒಂದು ಟರ್ಮಿನಲ್ ಆಗ್ತಕ್ಕಂಥದ್ದು ನನಗೆ ನೋವಿನ ಸಂಗತಿ. ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ 100ಕ್ಕೆ 100 ದ್ವೇಷದ ರಾಜಕಾರಣ ಆಗಿದೆ. ಪ್ರಾಯಶಃ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡ್ತಾ ಇದ್ದು. ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿ ಟಿ ರವಿ ಅಂತ ಅಲ್ಲ, ಸಿ ಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ, ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ. ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸರ್ ಸಿ ಟಿ ರವಿ ಪ್ರಕರಣನ ಕೇಂದ್ರದಿಂದ ಗಮನಕ್ಕೆ ತರ್ತೀನಿ ಅಂತೇಳಿ ಸಚಿವೆ ಪ್ರಧಾನಮಂತ್ರಿ ಕಂಪ್ಲೇಂಟ್ ಮಾಡಿ ಒಂದು ನಿಮಿಷ ತಾಳಿ, ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಮೊದಲು ನಡವಳಿಕೆಯನ್ನು ನೀವು ಅರ್ಥ ಮಾಡ್ಕೊ. ಅದು ನಡವಳಿಕೆ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಹೇಗೋ ಭಾರತ ಸರ್ಕಾರದ ಬಿರ್ಲಾ ಅವ್ರ ಹಾಗೆ, ಹೈಕೋರ್ಟ್ ಹೇಗೋ ಇಲ್ಲಿಯ ಸಭಾಪತಿಗಳು, ಇಲ್ಲಿಯ ಇವರು ಯಾರು ಅಧ್ಯಕ್ಷರು ಅದೇ ರೀತಿಯಾಗಿ ಇರ್ತಾರೆ. ಅಲ್ಲಿಯ ನಡವಳಿಕೆಗಳಿಗೆ ಅವರೇ ಪೂರಕವಾದ ಸಂದೇಶವನ್ನು ಕೊಡಬೇಕಾದವರು. ಅವ್ರು ಏನು ಕೊಡ್ತಾರೋ ಅದಕ್ಕಿಂತ ತಪ್ಪಾಗಿದ್ದರೆ ನಮಗೇನು ತಪ್ಪು ಅಂತ ಒಪ್ಕೊಳ್ಳೋಣ. ಅದಕ್ಕೇನು ಶಿಕ್ಷೆ ಬೇಕೋ ಕಾನೂನು ಚೌಕಟ್ಟಿನಲ್ಲಿ ಕೊಡಲಿ. ತಮ್ಮ ಪಕ್ಷದವರೇ ಒಬ್ಬ ಹಿರಿಯ ಸಚಿವರು ಇದನ್ನು ಅಂತ್ಯ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಬೇರೆ ಏನೂ ಮಾಡೋಕ್ಕಾಗ್ದಿರಾ ಏನೇನೋ ಮಾಡಿ ಜನರ ತಪ್ಪಿಸತಕ್ಕಂಥದ್ದು ಸರಿಯಾದಲ್ಲ, ಇದು ನಿಮ್ಗೆ ಗೌರವ ತರೋದಲ್ಲ.